ನಮಸ್ತೆ ನಂದೀಪ್ ಅವರೇ. ಇದು ನೀವು ಮೊದಲನೇ ಸಾರಿ ಬರ್ತಾ ಇರೋದು ಕೃಷಿ ಮೇಳಕ್ಕೆ, ಹೇಗೆ ಅನಿಸ್ತಾ ಇದೆ ನಿಮ್ಗೆ? ತುಂಬಾ ಖುಷಿ ಆಯ್ತು. ಜನ ತುಂಬಾ, ಯಾಕಂದ್ರೆ ನಾವು ಜಾತ್ರೆಗಳಿಗೆ ಹೋದ್ರೆ ಜನ ಹಾಕಿದ್ರೆ ಅಲ್ಲಿ ಆ ಜಾತ್ರೆಯಲ್ಲಿ ಬರೋದು ಮಾತ್ರ ಈ ರೈತರು ಮಾತ್ರ ಬರ್ತಾರೆ, ಮತ್ತೆ ಜನ ಕಟ್ಟಡ ಈ ಜಾಗದಲ್ಲಿ ಎಲ್ಲರೂ ಟೋಟಲ್ ಜಾತ್ರೆಗಿಂತ ಕ್ರೌಡ್ ಜಾಸ್ತಿ. ಇಲ್ಲಿ ಜಾತ್ರೆಗಿಂತ ತುಂಬಾ ಜನ ನೋಡ್ತಾರೆ, ತುಂಬಾ ಕ್ರೌಡ್. ಅದೇ ನಾನು ಹೇಳೋದಲ್ಲ, ಜಾತ್ರೆಗೆ ಹೋದ್ರೆ ಬರೀ ದನ ಕಟ್ಟಿರೋರು ಮಾತ್ರ ಬರ್ತಾರೆ, ರೈತರು ಮಾತ್ರ ಬರ್ತಾರೆ. ಆದ್ರೆ ಈ ಕೃಷಿ ಮೇಳದಲ್ಲಿ ಟೋಟಲ್ ಬೆಂಗಳೂರು ಸಿಟಿ ಜನ ಎಲ್ಲ ಬಂದು ನೋಡಿ ತುಂಬಾ ಖುಷಿ ಪಡ್ತಾರೆ. ಅದು ತುಂಬಾ ನಮಗೂ ಖುಷಿ ಆಯ್ತು. ಫೋಟೋ ಇಡ್ಸ್ಕೊಳ್ಳೋದಾಗಿರ್ಬೋದು, ಬಹಳಷ್ಟು ಜನ ಬಂದು ಮಾತಾಡ್ಸಿದ್ದಾರೆ, ಬಹಳಷ್ಟು ಜನ ಮಾತಾಡ್ತಿರು. ನಿಮ್ಗೆ ಹೇಗಿತ್ತು ಅನುಭವ? ಹೇಗೆ ಅನ್ಸ್ತು? ತುಂಬಾ ಖುಷಿ ಆಯ್ತು. ನಾವು ಇವತ್ತು ನಾವು ದನ ಸಾಕಿದ್ವಿ ಒಂದು ಸಾರ್ಥಕ ಅನ್ಸ್ತೀವಿ. ಇವತ್ತು ನಾವು ಮುಂದಿನ ವರ್ಷನೂ ಬರ್ತೀರಾ ನೀವು? ಬರ್ತೀನಿ. ಈ ಸಲಿನೂ ಬರಕ್ ಕಾರಣ ನಮ್ಮ ಸಂದೀಪ್ ಅಣ್ಣರೇ. ಸಂದೀಪ್ ಅಣ್ಣ ಫೋನ್ ಹಾಕ್ದೆ, ಇಲ್ಲ ಬಾ ನಂದೀಪ ನಾನು ಮಾತಾಡ್ತೀನಿ, ಯಾಕೆ ಇದು ಮೊದಲನೇ ಬಾರಿ ಇಷ್ಟೊಂದು ಹಳ್ಳಿಕಾರ್ ಎತ್ಕೊಂಡು ಸೇರ್ತಾರೆ? ಇದೇ ಫಸ್ಟ್ ಬಾರಿ ಹನ್ನೊಂದು ಜೊತೆ ಬಂದಿರೋದು. ಆದ್ರೆ ಯಾರಿಗೂ ಗೊತ್ತಿಲ್ಲ ನಮ್ಗೆ, ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ. ಇಲ್ಲಿ ಬಂದ್ಮೇಲೆ ನಮ್ಗೆ ಗೊತ್ತಾಗಿದೆ ಎಲ್ಲ ಬಂದಿದ್ದಾರೆ ಅಂತ. ಮುಂದಿನ ಬಾರಿ ಇನ್ನೂ ಹೆಚ್ಚಷ್ಟು ಸೇರ್ಲಿ, ತೊಂದ್ರೆ ಇಲ್ಲ. ಜಾಗ ಇದು ಇನ್ನ ಮಾಡಿದ್ರೆ ಜಾತ್ರೆ ತರ ಆಗೋಗುತ್ತೆ ಜಿಕೆವಿಗೆ. ಯಾಕಂದ್ರೆ ತುಂಬಾ ಸಿಟಿ ಜನ ನೋಡ್ತಾರೆ, ಅವರು ತುಂಬಾ ಖುಷಿ ಬೀಳ್ತಾರೆ. ಫೋಟೋ ಇಟ್ಕೊಳ್ಳೋದಾಗಿರ್ಬೋದು, ಏನೇ ತುಂಬಾ ಅವ್ರಿಗೂ ತುಂಬಾ ಖುಷಿ ಆಗುತ್ತೆ. ನಿಮ್ಮ ಆನೇಕಲ್ ಜಿಲ್ಲೆಯಲ್ಲಿ ಎಷ್ಟು ಈ ತರ ದೊಡ್ಡ ದೊಡ್ಡ ಎತ್ತುಗಳು, ಹೆಸರು ಮಾಡೋ ಎತ್ತುಗಳು ಇದೆ ನಿಮ್ ಪ್ರಕಾರ? ಆನೇಕಲ್ಲಲ್ಲಿ, ನಮ್ಮ ಆನೇಕಲ್ ತಾಲೂಕಲ್ಲಿ ತುಂಬಾ ಜನ ಎತ್ತು ಕಟ್ಟಿದ್ದಾರೆ. ಇವಾಗ ಇದಾವೆ ದೊಡ್ಡ ಎತ್ತು, ಬೇಜಾನ್ ಎತ್ತಿದಾವೆ ಆನೇಕಲ್ಲಲ್ಲಿ. ಏನದು ಬರೀ ಶೋಕಿಂಗ್ ಮಾಡ್ತಾರೆ ಜಾಸ್ತಿ? ಕೃಷಿ ಶೋಕಿಗೆ ಅಂತ ಏನಿಲ್ಲ ನಾವು, ಯಾಕಂದ್ರೆ ಶೋಕಿಗೆ ಅಂತ ಏನಿಲ್ಲ. ಅವತ್ತು ನಮ್ಮ ತಾತನೂ ಮಾಡ್ತಾ ಇದ್ದ, ನಮ್ಮ ಅಪ್ಪನೂ ಮಾಡ್ತಾ ಇದ್ದ, ನಂಗೆ ನಾವು ಉಳಿಸ್ಕೊಂಡ್ ಬಂದಿದ್ದೀರಿ. ಅದೇನ್ ಶೋಕಿ ಏನಂತಲ್ಲ. ಇವತ್ತೇನೋ ಸ್ವಲ್ಪ ಟ್ರೆಂಡ್ ಆಗೈತೆ, ಅವತ್ತೇನಿಲ್ಲ. ಅವತ್ತು ಎಲ್ಲ ದನ ಕಟ್ತಾ ಇದ್ರು, ಅವಾಗ ಎಲ್ಲ ದನ ಕಟ್ತಾ ಇದ್ದೋ, ಒಂಚೂರು ಅವರು ಕಟ್ಟ ಎಲ್ಲರ ಇದ್ದಾಗ ಅದು ಕಮ್ಮಿ, ಇವಾಗ ಎಲ್ಲ ಕಮ್ಮಿ ಮಾಡ್ಬಿಟ್ರಲ್ಲ. ಇವಾಗ ಅದು ಸ್ವಲ್ಪ ತುಂಬಾ ಇದಾಯ್ತು. ಬೆಂಗಳೂರು ಪೇಟೆಯಲ್ಲಿ 30 ಎಕರೆ ರಾಗಿ ಮಾಡಿದ್ದಾನೆ ಇವನು. ಎತ್ತಿ ರಾಶಿ ಪೂಜೆ ಅಂತ ಮಾಡ್ತಾ ಇದೀನಿ. ಒಂದು 2 ತಿಂಗಳಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಈ ಸತಿ ರಾಗಿ ಬೆಳೆದಿದ್ದಾನೆ. ಆಮೇಲೆ ಇವನ್ ಯಾವ ತರ ಅಂದ್ರೆ ಈ ಮಿಷಿನ್ ಅಲ್ಲಿ ಇದು ಕಣ ಮಾಡಿ ಅದನ್ನ ಇದರಲ್ಲಿ ಗುಂಡಲ್ಲಿ ಕಲ್ಲು ಇದರಲ್ಲಿ ಅರ್ಧಿ ಮಾಡ್ತಾನೆ, ಒಂದು ಕಣ ಮಾಡಿ ಮಾಡ್ತಾನೆ. ಅದೊಂದು ರಾಶಿ ಪೂಜೆ ಅಂತ ಮಾಡ್ತಾನೆ. ಮಾಡೋಣ ಅದನ್ನೆಲ್ಲ ನೀವೆಲ್ಲ ಬಂದು ಸಾಕರಿಸ್ಬೇಕು ಅಂತ ಬಂದು 1.5 ತಿಂಗಳಲ್ಲಿ ಅದನ್ನ ಪ್ರಚಲಿತ ತರ್ತಾನೆ. ಅದ್ ಯಾವ ತರ ಮಾಡ್ತಾನೆ ಅನ್ನೋದು ಒಂದು ವಿಡಿಯೋ ಮಾಡಿಸ್ತಾನೆ. ಅದನ್ನ ನೋಡ್ರಿ, ನೀವು ಒಂದು ವಿಡಿಯೋ ಮಾಡ್ಕೊಡ್ರಿ ಬಂದಿ ದಯವಿಟ್ಟು. ಖಂಡಿತ ಬರೋಣ. ನಿಮ್ ಭಾಗದಲ್ಲಿ ನಿರ್ವಹಣೆ ಹೇಗೆ? ಹಳ್ಳಿಕಾರ್ ಎತ್ತುಗಳು ನೀವು ರಾಗಿ ಹುಲ್ಲು ಜಾಸ್ತಿ ಕೊಡ್ತೀರಾ, ನೆಲ್ಲುಲ್ಲ? ನಾವೆರಡು ಕೊಡ್ತೀವಿ. ಬೆಳಗ್ಗೆ ಒಂದು ಟೈಮ್ ರಾಗಿ ಹುಲ್ಲು ಹಾಕ್ತಿಲ್ಲ, ಬತ್ತದಿಲ್ಲ. ನಾವು ಓನಾಗಿ ನಾವೇ ಬೆಳಗಣದೇ. ನಾವು ಏನ್ ಕೊಂಡದೇನಿಲ್ಲ, ಅವತ್ತಿಂದ ನಾವ್ ಏನ್ ಕೊಂಡಿಲ್ಲ. ಯಾವ್ದು ಕೊಂಡ್ಕೊಂಡಿಲ್ಲ, ಇವತ್ತು ಒಂದಿಡಿ ಹುಲ್ ಕೊಂಡಿಲ್ಲ. ಬರೀ ಏನ್ ತಿಂಡಿ ಗಿಂಡಿ ಮಾತ್ರ? ತಿಂಡಿ ಮಾತ್ರ ತಗೊಂಡ್ ಹಾಕ್ತಿವಿ ಅಷ್ಟೇ. ಹುಲ್ಲು ಗಿಲ್ಲಿ ಎಷ್ಟು ಖರ್ಚು ಬೀಳ್ಬೋದು? ಕಡಿಮೆ ಅಂದ್ರೂ ದಿನಕ್ಕೆ ಎಷ್ಟು ಖರ್ಚು? ನಾನು ಕಡಿಮೆ ಅಂದ್ರೆ ಖರ್ಚು ನಾನು ತಿಂಗ್ಳಿಗೊಂದು 15,000 ಮಾಡ್ತೀನಿ. ಬರೀ ತಿಂಡಿ ಅಂದ್ರೆ ಕೆಲವು ಬರೀ ಬೂಸ ಹಾಕಿದ್ರೆ ಒಂದು 5,000 ಮುಗಿತದೆ. ಅದೇನಿಲ್ಲ, ನಾವು ಕೊಟ್ಟಂಗೆಲ್ಲ ಇರ್ತದೆ. ಇಷ್ಟೇ ಅಂತ ನಾವ್ ಹೇಳಕ್ಕಾಗಲ್ಲ. 25,000 ಖರ್ಚು ಮಾಡೋರು ಅವ್ರವ್ರಿಗೆ ಬಿಟ್ಟಿದ್ದು. ಅದ್ ನಾವ್ ಹೇಳಕ್ಕಾಗಲ್ಲ, ಇಷ್ಟೇ ಮಾಡ್ತಾರೆ ನಾವ್ ಇಷ್ಟೇ ಮಾಡ್ತೀನಿ ಅಂತಲ್ಲ. ತಿಂಡಿ ಜಾತ್ರೆ ಬಂದ 3 ತಿಂಗಳಲ್ಲಿ ಇದ್ದಂಗೆ ನಾವು ಬೆಣ್ಣೆ ಕೊಡೋದು, ಹಾಲು ಕೊಡೋದು, ಮೊಸರು ಕೊಡೋದು, ಆ ತರ ಎಲ್ಲ ಮಾಡಿದ್ರೆ ತುಂಬಾ ಖರ್ಚು ಬರ್ತದೆ. ಇಲ್ಲ ಅಂದ್ರೆ ಏನ್ ತೊಂದ್ರೆ, ನಾರ್ಮಲ್ ಆಗಿ ಸಾಕ್ಬೋದು. ಇಲ್ಲಿ ವರ್ಷ ಪೂರ್ತಿ ಯಾರು ಬೆಣ್ಣೆ ಕೊಡಲ್ಲ ಅಲ್ಲ? ವರ್ಷ ಪೂರ್ತಿ ಕೊಡ್ಬಾರ್ದು. ಕೊಟ್ರೆ ಅಲ್ಲ ಸರ್, ವರ್ಷ ಪೂರ್ತಿ ಬೆಣ್ಣೆ ಕೊಟ್ರೆ ಎತ್ತು ಫ್ಯಾಟ್ ಆಗ್ಬಿಟ್ಟು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡುತ್ತೆ. ಏನೋ ಜಾತ್ರೆ ಬರೋ ಟೈಮ್ ಜಾತ್ರೆ ಇನ್ನೊಂದು 3 ತಿಂಗಳಿಂದ ಸ್ಟಾರ್ಟ್ ಮಾಡ್ಕೊಬೇಕಲ್ಲ. ಇವೇ ಫುಡ್ ಏನಿದ್ರೇನು ಹಾಲು ಕೊಡೋದಾಗಿರ್ಬೋದು. ಕರುಗಳಿಗೆ ಮಾತ್ರ ಹಾಲು ಕೊಡಲೇಬೇಕು ವರ್ಷ ಪೂರ್ತಿ. ನಿಮ್ ಹತ್ರ ಒಂದು 7 ಬರೋ ಗಂಟೆ ಹಾಲು ಕೊಟ್ರೆ ಒಳ್ಳೇದು, ಬೆಳವಣಿಗೆ ಬರ್ತವೆ. ನೀವು ಒಂದ್ ಜೊತೆ ಎತ್ಕೊಳ್ ತಗೊಂಡ್ರೆ ಎಷ್ಟು ದಿವಸ ಇಟ್ಕೊಂತೀರಾ? ನಾವ್ ಎಷ್ಟು ದಿನ ಅಂತ ಏನಿಲ್ಲ. ನಮ್ ಕಾಯಿ ಸೀರೆ ಗಂಟೆ ಕೊಡಲ್ಲ. ನಾವು ನಮ್ಮ ಕಾಯಿ ಸೀರೆ ಮೇಲೆ ಕೊಡ್ತೀವಿ. 1 ಗಂಟೆ ನಾವು ದನ ಕೊಡಲ್ಲ. ನೀವು ಮಾಡೋ ಜಾತ್ರೆಗಳೆಲ್ಲ ಮಾಡಿ ಆದ್ಮೇಲೆ ಕೊಡ್ತೀವಿ. ಬಂದ್ ಕೇಳಿದ್ರೆ ಇಲ್ಲ ಅಂದ್ರೆ ಏನ್ ತೊಂದ್ರೆ, ಹುಲ್ಲಾಗ್ತೀವಿ ವರ್ಷ ಪೂರ್ತಿ. ನೀವು ಜಾಸ್ತಿ ತರದ್ ಯಾವ ಭಾಗದಿಂದ ತರ್ತೀರಾ ಎತ್ತುಗಳನ್ನ? ನಾವ್ ಇಂಥ ಭಾಗ ಅಂತ ಏನಾರ ಮಂಡ್ಯಾಗ ಇವಾಗ ಆ ಎತ್ತು ಇಲ್ಲ, ನಮ್ಮೂರ್ ಪಕ್ಕದಲ್ಲೇ ತಗೊಂಡೆ. ಗುಂಜೂರ್ ಅಪ್ಪುರೆಡ್ಡಿ ಅವ್ರ ಹತ್ರ ತಗೊಂಡಿದ್ದವು. ನಮ್ಮೂರಿಂದ ಒಂದು 11 ಕಿಲೋಮೀಟರ್. ಏನ್ ಬೆಲೆ ಆಯ್ತು? ಅವು 6,40,000 ಜೊತೆಗೆ. ಮುಂದೆ ಯಾರು ಬಂದು ಕೇಳಿದ್ರೆ ಕೊಡ್ತೀರಾ? ಇಲ್ಲ, ಇನ್ನ ಕೊಡಲ್ಲ. ಕೇಳಿದ್ರು ಆಲ್ರೆಡಿ. ನಾನು ಇನ್ನ ಕೊಡಲ್ಲ. ಜನವರಿ ಮಾರ್ಚ್ವರೆಗೂ ಕೊಡಲ್ಲ. ಇನ್ನ ನಮ್ ಜಾತ್ರೆ ಇದೆ ಮಾರ್ಚಲ್ಲಿ. ಆ ಜಾತ್ರೆ ಮುಗಿಸ್ಕೊಂಡು ಆಮೇಲೆ ಯಾರನ್ನ ಬಂದ್ರೆ ಕೊಡ್ತೀನಿ ದನ. ಇಲ್ಲ 1 ಗಂಟೆ ಕೊಡಲ್ಲ. ತಮ್ಮ ಫೋನ್ ನಂಬರ್ ಹೇಳ್ಬೋದಾ? 9902156195. ಯಾವ ಗ್ರಾಮ? ಇದು ತಿಂಗ್ಳು ಗ್ರಾಮ, ಆನೇಕಲ್ ತಾಲೂಕು, ಬೆಂಗಳೂರು ಡಿಸ್ಟಿಕ್, ಸರ್ಜಾಪುರ ಹೋಗ್ಲಿ. ಧನ್ಯವಾದ ಮಾಹಿತಿ. ಸರ್, ಇತ್ತೀಚೆಗೆ ಏನಾಗ್ತಿದೆ ಅಂದ್ರೆ ಎತ್ಕೊಳ್ಳೋ ಸ್ವಲ್ಪ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಆ ತರ ಪ್ರಾಬ್ಲಮ್ಗಳಾಗಿ ಸುಮಾರು ಎತ್ಕೊಳ್ಳೋ ಏಟ್ ಆಗ್ತಿದೆ. ಸರ್, ಎತ್ಕೊಳ್ಳ ಯಾವ ರೀತಿ ನಿರ್ವಹಣೆ ಮಾಡಬೇಕು? ಸರಿ, ಅಂದ್ರೆ ಕೆಲಸ ಮುಂಚೆ ಎಲ್ಲ ಎತ್ಕೊಳ್ಳೋ ಕೆಲಸ ಮಾಡ್ತಿದ್ರು, ಗಟ್ಟಿಯಾಗಿರ್ತಿದ್ರು. ಇವಾಗ ಕೆಲಸಗಳಿಲ್ಲ. ಸುಮಾರು ಎತ್ಕೊಳ್ಳಾಗಿರ್ಬೋದು, ಒಳ್ಳೊಳ್ಳೆ ಓರಿಗಳಾಗಿರ್ಬೋದು, ಈ ತರ ಪ್ರಾಬ್ಲಮ್ ಇಂದ ಏಟ್ ಆಗ್ತಿದೆ. ಸರ್, ಅದಕ್ಕೆ ಆಲ್ಟರ್ನೇಟಿವ್ ಕೆಲಸಕ್ಕೆ ಬರಲು ಏನ್ ಮಾಡಬಹುದು? ಎತ್ತುಗಳಲ್ಲಿ ವಾಕಿಂಗ್ ಮಾಡಿಸ್ಬೇಕಾ, ಯಾವ ತರ ಮಾಡಿಸ್ಬೇಕು? ಇದೊಂದು ನೀವು ಕೇಳೋದಲ್ಲ, ವರ್ಷ ಪೂರ್ತಿ ಬೆಣ್ಣೆ ಕೊಡ್ತೀರಾ, ಹಾಲು ಕೊಡ್ತೀರಾ ಅಂತ. ಆ ತರ ಕೊಟ್ಟಿ ಆಗಿದಾವೆ. ಅದನ್ನ ಇವಾಗೆಲ್ಲ ತಿಳ್ಕೊಂಡಿದ್ದಾರೆ.
ಏನೋ ಕೊಡ್ತೀವಿ ನಾವು, ಒಂಚೂರು ಬಣ್ಣ ಚೇಂಜ್ ಮಾಡಕ್ಕೆ, ಒಂಚೂರು ಏನೋ ಸ್ವಲ್ಪ ಕಂದ್ ಮಾಡಕ್ಕೆ ಬೇರೆ ಹೇಳ್ದಂಗೆ ಬರ್ತದೆ. ಇವಾಗ ಜಾತ್ರೆ ಪಾತ್ರೆ ಬಂದಾಗ 1-2 ತಿಂಗಳು 3 ತಿಂಗಳು ಬರ್ತದೆ, ಕೊಟ್ರೆ ಯಾವ್ದೇ ಕಾರಣಕ್ಕೂ ಏನೂ ಆಗಲ್ಲ. ಇವೆಲ್ಲ ಲೈಫ್ ಟೈಮ್ ಬಂದು 25-30 ವರ್ಷ. ಆಮೇಲೆ ಇವೆಲ್ಲ ತುಂಬಾ ಗಟ್ಟಿ ಎತ್ಕೊಳ್ಳು, ಹಳ್ಳಿಕಾರ ಅಂದ್ರೆ ಗಟ್ಟಿ ಎತ್ತು, ಗಟ್ಟಿತನ ಅಂತ ಏನೋ ಅತಾಚುರಿ ಅವಾಗ ನಡೆದಿದೆ ಕೆಲವು. ಅದೇ ನಮ್ಮ ತಿನ್ನ ಚೆನ್ನಾಗಿ ಸಾಕ್ಬೇಕು, ನಾವು ಅವ್ರಕಿಂತ ಚೆನ್ನಾಗಿ ಸಾಕ್ಬೇಕು ಅನ್ನೋ ಹೆಲ್ತಿ ಕಾಂಪಿಟೇಷನ್ ಇಂದ ಹಂಗಾಗಿದೆ. ಅದು ಬಿಟ್ರೆ ಬೇರೆ ಯಾವ ಕಾರಣಕ್ಕೂ ಆಗಲ್ಲ. ಸರ್ ಕೆಲಸಗಳು ತುಂಬಾ ಮಾಡ್ತಿದ್ರು ಮುಂಚೆ, ಇವಾಗ ಎತ್ತುಗಳಲ್ಲಿ ಕೆಲಸ ಮಾಡೋದು ತುಂಬಾ ಕಮ್ಮಿ ಆಗಿದೆ ಸರ್. ಅದಕ್ಕೆ ಏನ್ ಮಾಡ್ಬೋದು ಎತ್ತುಗಳಲ್ಲಿ ಬೇರೆ? ಎತ್ಕೊಳ್ಳುವ ಅದಕ್ಕೆ ಕಾರಣ ಹುಡಿಕೊಂಡವ್ರೆ ಜಾಸ್ತಿ ಇದಾಗುತ್ತೆ ಸರ್. ಅದು ಹೇಳಕ್ ಬಂದ್ರೆ ತುಂಬಾ ಪರ್ಸನಲ್ ಆಗುತ್ತೆ. ಎಲ್ಲ ನಾವು ತೊಂದರೆಗಳಾಗ್ತವೆ ಅಂತ ಯಂತ್ರೋಪಕರಣಗಳು ತುಂಬಾ ಚೆನ್ನಾಗಿ ಇವಾಗ ತುಂಬಾ ಅಡ್ವಾನ್ಸ್ ಆಗಿದೆ. ಮಿಷಿನರೀಸ್ ಎಲ್ಲ ಅಡ್ವಾನ್ಸ್ ಆಗಿ ಬಂದಿದೆ. ಸೊ ಇವಾಗ ಯಾರು ರಿಸ್ಕ್ ಹಾಕೊಳಕ್ ಇಷ್ಟಪಡಲ್ಲ ಸರ್. 1 ಎಕರೆ ಇವತ್ತು ಹೊಲ ಉಳ್ಬೇಕು ಅಂದ್ರೆ ಇವತ್ತೊಂದು ಕುಂಟೆ ಹೊಡಿಬೇಕು, ಇಲ್ಲ ಸಾಲ ಹೊಡ್ಕೊಡ್ಬೇಕು ಅಂದ್ರೆ ಮಿನಿಮಮ್ 1200-1300 ರೂಪಾಯಿ ಟ್ರ್ಯಾಕ್ಟರ್ ಬಾಡಿಗೆ ಇದ್ರೆ ಅಷ್ಟು ಮಟ್ಟಕ್ಕೆ ಬಂದಿದೆ. ಟ್ರ್ಯಾಕ್ಟ್ರಲ್ಲೂ ಅದೇ ಲೆಕ್ಕಾಚಾರ. ಟ್ರ್ಯಾಕ್ಟ್ರಲ್ಲಿ 1 ಅವರ್ಗೆ ಮಿನಿಮಮ್ 1-1.5 ಎಕರೆ ಉಳ್ಬೋದು, ಅದಕ್ಕೂ 1,000 ರೂಪಾಯಿ. ಇದ್ರಲ್ಲಿ ನಾವು ಕುಂಟೆ ಹೊಡಿತೀವಿ, ಇದರಲ್ಲಿ ಅರ್ಧ ಎಕರೆ ಹೊತ್ತಿದ್ರು 1,000 ರೂಪಾಯಿ. ಅದು ಎಲ್ಲ ಮ್ಯಾನೇಜ್ ಮಾಡ್ತಾ ಇದಾರೆ ಹಂಗ್ ಲೆಕ್ಕಾಚಾರಕ್ಕೆ. ಸೊ ನಾವು ನೈಸರ್ಗಿಕ ಕೃಷಿ, ಆರ್ಗ್ಯಾನಿಕ್ ಫಾರ್ಮಿಂಗ್ ಏನಾರ ಮಾಡ್ತೀನಿ ಅಂದ್ರೆ ಎತ್ತಲ್ಲಿ ಉಳೋದ್ರಿಂದ ಅಡ್ವಾಂಟೇಜ್ ಏನು ಅಂದ್ರೆ, ಅಡ್ವಾನ್ಸ್ ಆಗಿ ಏನಂದ್ರೆ ನಮ್ಮ ಕಮಿನ್ ಲೈಕ್ ಯಾವುದು ಅತ್ವಾಂಶ ಎರೆಹುಳಗಳು ಉಳ್ಕೋಬೇಕು ಅಂದ್ರೆ ಎತ್ತಲ್ಲಿ ಉತ್ತರೆ ಯಾವುದೇ ಕಾರಣಕ್ಕೂ ಭೂಮಿ ಮೇಲೆ ತೂಕ ಬೀಳಲ್ಲ. ಇವತ್ತು ಒಂದು ಟ್ರ್ಯಾಕ್ಟರ್ ಬಂದು ಮಿನಿಮಮ್ 8-10 ಟನ್ ಟ್ರ್ಯಾಕ್ಟರ್ ತೂಕ ಬೀಳುತ್ತೆ. ಆ ತೂಕ ಬಿದ್ದಾಗ ಯಾವುದೇ ಕಾರಣಕ್ಕೂ ಎರೆಹುಳಗಳು ಉಳ್ಕೊಳ್ಳಲ್ಲ, ಎರೆಹುಳಗಳು ಸಾಯುತ್ತೆ. ಸೊ ಆಮೇಲೆ ಒಂದು ಗುಡ್ಡದ ನೇಗ್ಲು ಹಾಕೊಂಡ್ರೆ ಮಿನಿಮಮ್ 1/2 ಅಡಿ ಭೂಮಿ ಉಳುತ್ತೆ. ಅರ್ಥ ಆಯ್ತಾ? ಆ ಬೇರ್ ಕಿತ್ತಿ ಕಂಪ್ಲೀಟ್ ಆಗಿ ಅದರಿಂದ ಫುಲ್ ಮಣ್ಣ ಕಿತ್ತಿ ಮೇಲ್ಕ್ ಹಾಕತ್ತೆ. ಅದರಲ್ಲಿ ಜೈವಿಕ ಇದೇ ಇರಲ್ಲ, ನಿಮಗೆ ಸತ್ವಾನೇ ಇರಲ್ಲ. ಸೊ ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ಬೆಸ್ಟ್ ಅಂದ್ರೆ ಫ್ಲೋಯಿಂಗ್ ಮಾಡಕ್ಕೆ ಎತ್ಗಳು ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು. ಜೀವಾಮೃತ ಮಾಡ್ಕೊಂಡು ಇವತ್ತು ಅದರಿಂದ ಗೊಬ್ಬರ ಯೂಸ್ ಮಾಡ್ಕೊಂಡು ಬೆಳೆದ್ರೆ ಲೈಫ್ ಟೈಮ್ ಜಾಸ್ತಿ ಆಗುತ್ತೆ, ನಮ್ದು ಜಾಸ್ತಿ ಆಗುತ್ತೆ, ಎತ್ಕೊಳ್ಳೋದು ಜಾಸ್ತಿ ಆಗುತ್ತೆ. ನಮ್ದು ಕಡಿಮೆ ಆಗ್ತಾ ಇದೆ, ಎತ್ಕೊಳ್ಳೋದು ಕಡಿಮೆ ಆಗ್ತಾ ಇದೆ. ಇವಾಗಿನ ಫುಡ್ಗೆ ಮುಂಚೆ ಎಲೆಬೂಸ ರವೆ ಬೂಸ ಬರ್ತಿದ್ ರೀತಿ ಬೇರೆ ತರ ಇತ್ತು, ಇವತ್ ಬೇರೆ ತರ ಇದೆ. ಅದ್ರದ್ದು ಹುಡಿಕೊಂಡು ಹೋಗ್ತಿವಿ ನಾವು, ಇಂಥದ್ದೇ ಹಾಕ್ಬೇಕು ಅಂತದೇ ಹಾಕ್ಬೇಕು. ಅದು ನಾನು ನಂದಿಗೆ ಹೋಗೋ ಟೈಮ್ ಕೇಳ್ತೀನಿ, ಯಾವ್ದು ಹಾಕೋದಪ್ಪ ಇವಾಗ ಹಿಂಗ್ ಬರ್ತಾ ಇದೆ ಅಣ್ಣ, ಇದು ಚೇಂಜ್ ಮಾಡು ಅದು ಚೇಂಜ್ ಮಾಡಿ, ಯಾಕಂದ್ರೆ ಪ್ರಯೋಗಗಳು ಮಾಡಿರ್ತಾನೆ. ಇವಾಗ ಹಂಗಾಗಿದೆ. ಜಿಂಕೆ ಬೂಸ ಅಂತ ಹೇಳ್ತಾ ಅಲ್ವಾ, ಕೆಲವು ಬೂಸಗಳು ಇವಾಗ ನೀವು ಹೇಳಕ್ಕೆ ಅದು ಅಪಾರ ದೂರ, ಯಾಕಂದ್ರೆ ಚೇಂಜ್ ಮಾಡ್ತಾನೆ ಇರ್ತೀವಿ. ಹಂಗ ಆಗ್ಬಿಟ್ಟಿದೆ ಇವತ್ತು ಬೂಸಗಳದು. ಅದು ಐಫೈ, ಇದು ಲೋಕಲ್. ಎಲೆ ಬೂಸದಲ್ಲಿ ಅರ್ಧ ಮಣ್ಣೆ ಇರ್ತದೆ, ಅರ್ಥ ಆಯ್ತದ? ಮುಂಚೆ ಒಳ್ಳೆ ಗೋಧಿ ಬಂದಂಗೆ ಬರೋದು ಅದು ರವೆ ಬೂಸಕ್ಕೆ. ಇವತ್ತು ಸತ್ವನೇ ಇರಲ್ಲ ಅದ್ರಲ್ಲಿ. ಇವತ್ತು ಹೇಳೋದಲ್ಲ ನೀವು ಅಟ್ಯಾಕ್, ಅದು ಕಾರಣ ಇರ್ಬೋದು. ಒಳ್ಳೊಳ್ಳೆ ತಿಂಡಿಗಳು ಬರ್ತಾಯಿಲ್ಲ, ಒಳ್ಳೆ ಬೂಸ ಬರ್ತಾಯಿಲ್ಲ. ಹಿಂಡಿ ಇಪ್ಪೆಕಾಯಿ ಮಾಡಾಕ್ಬಿಟ್ಟಿರ್ತಾರೆ, ಹಿಂಡಿ ಸತ್ವನೇ ಇರಲ್ಲ. ಅವತ್ತಿನ ದಿನದಲ್ಲಿ ಇಷ್ಟು ಹಬ್ಬ ಬರೋದು ಹಿಂಡಿ ಹೆಂಗೆ, ಅದ್ರಲ್ಲಿ ಅರ್ಧ ಎಣ್ಣೆ ಅಂಶ ಇರೋದು. 3/4 ಭಾಗ ಎಣ್ಣೆ ತೆಗೆದಿದ್ರೆ 1/4 ಭಾಗ ಎಣ್ಣೆ ಅದರಲ್ಲೇ ಉಳ್ಕೊಳ್ಳೋದು. ಸೊ ಇವತ್ತಿನ ದಿನದಲ್ಲಿ ತಿಂಡಿ ಸಹ ಲೋಕಲ್. ನಾವು ತಿನ್ನೋದು ವಿಷ, ದನಗಳು ತಿನ್ಸೋದು ವಿಷ. ಹೈಬ್ರಿಡ್ ಆಹಾರ. ಇವಾಗ ಒಂದ್ ಕೆಲಸ ಮಾಡ್ರಿ, 1 ಎಕರೆ ರಾಗಿ ಬೆಳಿಬೇಕು ಅಂದ್ರೆ ನೀವು ಯೂರಿಯಾ ಕೊಟ್ಟಿಲ್ಲ ಅಂದ್ರೆ 20 ಹಾಕ್ಲಿಲ್ಲ ಅಂದ್ರೆ ಮೇಕೆ ಇದ್ರಲ್ಲ. ಇವಾಗ ಪೈರೇ ಬರ್ತಾ ಇಲ್ವಲ್ಲ ಮೇಲಕ್ಕೆ. ಮುಂಚಿನ ದಿನಗಳಲ್ಲಿ ಏನ್ ಮಾಡೋದು, ಹಿಂದಿನ ದಿನಗಳಲ್ಲಿ 1 ಎಕರೆಗೆ ಮಿನಿಮಮ್ 15-20 ಗಾಡಿ ಗೊಬ್ಬರನ ಏರಿ ಅದು ಹದ ಮಾಡಿ ಇವತ್ತು ರಾಗಿ ಬೆಳಿತಿದ್ರು. ಇವತ್ತು ನೀವು ಏನೋ ತರಾವರಿ ಗೊಬ್ಬರ ಕೊಟ್ಟಿಲ್ಲ ಅಂದ್ರೆ, ಯಾವ್ದ ಸೀಮೆ ಗೊಬ್ಬರ ಫರ್ಟಿಲೈಸರ್ ಹಾಕ್ಲಿಲ್ಲ ಅಂದ್ರೆ ರಾಗಿನೇ ಬರ್ತಾಯಿಲ್ಲ ಮೇಲಕ್ಕೆ. ಅರ್ಥ ಆಯ್ತು ನಮ್ಮೆ? ಆ ಲೆಕ್ಕಾಚಾರಕ್ಕೆ ಬಂದ್ಬಿಡೈತೆ. ಬೇರೆ ಬೆಳೆ ಬಿಡ್ರಿ, ರಾಗಿ ಅನ್ನೋದೇ ಗೊತ್ತಲ್ಲ, ಪೈರೇ ಎದೊಳ್ತಲ್ಲ, ಇದೇ ಕಚ್ಚಾಲ ಗೊನೆನೇ ಕಚ್ಚಲ್ಲ, ಆ ಲೆಕ್ಕಾಚಾರಕ್ಕೆ ಬಂದ್ಬಿಟ್ಟಿದೆ. ಇವತ್ತು ಅದ್ ಹಾಕಿ ನಾವು ಅದು ಬೆಳಿತೀವಿ. ಹುಲ್ಲು ಸಹ ಕಾರಣ ಆಗ್ತಾ ಇದೆ, ಇದು ಕಾರಣ ಆಗ್ತಾ ಇದೆ, ಎಲ್ಲ ಕಾರಣ ಆಗ್ತಾ ಇದೆ. ಹಿಂದೆ ತಿಪ್ಪೆ ನೋಡಿ ಹೆಣ್ ಕೊಡ್ತಿದ್ರು ಅಂತಾರೆ, ತಿಪ್ಪೆ ಮೆದೆ ನೋಡಿ ಎತ್ತುಗಳು ನೋಡಿ ಹೆಣ್ ಕೊಡ್ತಿದ್ರು, ಆ ತರ ಇತ್ತು.
ಹಿಂದಿನ ಕಾಲ. ಈಗಿನ ಕಾಲ ತಿಪ್ಪೆ ಐತೆ ಅಂದ್ರೆ ಎಣ್ಣೆ ಕೊಡಲ್ಲ. ಎಣ್ಣೆ ಕೊಡಲ್ಲ. ಎಣ್ಣೆ ಕೊಡಲ್ಲ. ನಾನೇ ಹೇಳ್ತಾ ಇದ್ದೀನಿ ಇವತ್ತು ಆ ಲೆಕ್ಕದಲ್ಲಿ ಬಂದ್ಬಿಟ್ಟಿದೆ. ಸರ್ ಇವಾಗ ಎತ್ತುಗಳಾಗ್ಲಿ ಹಸುಗಳಾಗ್ಲಿ ಅಕಾಲಿಕ ಮರಣ ಆದ್ರೆ ನಾಟಿ ಹಸುಗಳು ಏನು ಸರ್ಕಾರದ ವಿಮೆ ಇನ್ಶೂರೆನ್ಸ್ ಅಲ್ಲಿ ಕೊಡ್ತಾ ಇದಾರ ಏನಾದ್ರು? ಮಾಡ್ತಾರೆ ಸ್ವಾಮಿ, 15,000 ರೂಪಾಯಿ ಇನ್ಶೂರೆನ್ಸ್ ಮಾಡಿಸಿದ್ರೆ ಮಾತ್ರ ಕಿವಿಗೊಂದು ಇದು ಹೊಡಿತಾರೆ. ಅವೆಲ್ಲ ಅದು ಯಾಕೆಂದ್ರೆ ಲಕ್ಷಾಂತರ ರೂಪಾಯಿ ಬೆಲೆ ಖರ್ಚು ಮಾಡಿ 10-15 ಸಾವಿರ ರೂಪಾಯಿಗೆ ವಿಮೆ ಕೊಡ್ತಾರೆ ಅಂದ್ರೆ ಅದಷ್ಟು ಉಪಯೋಗ ಆಗಲ್ಲ ಅನ್ಸುತ್ತೆ. ಡಾಕ್ಟರ್ಗಳೇ ಬರಲ್ಲ ಸ್ವಾಮಿ ಫೋನ್ ಮಾಡಿದ ತಕ್ಷಣ. 5 ಜಿಲ್ಲೆ ಇದು ಒಂದೊಂದು ತಾಲೂಕಿಗೆ ಒಬ್ಬ ಡಾಕ್ಟರ್ ಒಬ್ಬ ಕಾಂಪೌಂಡರ್ ಕೊಟ್ರೆ ಈ ಕಡೆ ಯಾವ ದನ ನೋಡ್ತಾರೆ. ಫೋನ್ ಮಾಡಿದ್ರೆ ಇವತ್ತು ಫೋನ್ ಮಾಡಿದ್ರೆ ಹುಷಾರಿಲ್ಲ ಅಂತ 3 ದಿನ ಬಿಟ್ಕೊಂಡು ಬರ್ತಾರೆ. ಆ ತರ ಆಗಿದೆ. ವಿಮೆ ಗಂಟ ಹೋದ್ರಿ ಡಾಕ್ಟರ್ಗಳನ್ನೇ ಇದ್ ಮಾಡ್ತಾ ಇಲ್ಲ, ಸಪೋರ್ಟ್ ಮಾಡ್ತಾ ಇಲ್ಲ. ಇನ್ನ ವಿಮೆ ಗಂಟ ಹೋದ್ರಿ ಒಂದೊಂದ್ ತಾಲೂಕಿಗೆ 10 ಜನ ಡಾಕ್ಟರ್ಗಳನ್ನಾರು ಬಿಟ್ರೆ ಹೆಂಗೋ ದನಕರ ಬದುಕುತ್ತವೆ. ಅದು ಆಯ್ತಲ್ಲ, ಒಂದ್ ತಾಲೂಕಿಗೆ ಒಬ್ಬ ಡಾಕ್ಟ್ರು. ಸರ್ ರೀಸೆಂಟ್ ಆಗಿ ಅದೇ ಚರ್ಮಗಂಟು ರೋಗ ಎಲ್ಲ ಬಂತು 2-3 ವರ್ಷದಿಂದ ಇದರಿಂದ. ಹೌದೌದು, ಬಹಳಷ್ಟು ರೈತರು ತುಂಬಾ ಕಷ್ಟಪಟ್ರು. ಕೆಲವೊಂದು ಜಾನುವಾರುಗಳು ಉಳಿಲಿಲ್ಲ, ಕೆಲವೊಂದು ತೀರಾ ಕೆಟ್ಟೋಯ್ತು. ಏನೇ ಔಷಧಿ ಮಾಡಿದ್ರು ಆಗ್ಲಿಲ್ಲ, ವಾಸಿ ಆಗ್ಲಿಲ್ಲ. ಬಟ್ ಆದ್ರೂ ಕೆಲವು ರೈತರು ಉಳಿಸ್ಕೊಂಡ್ರು, ಹೇಗೋ ಅವ್ರು ಗೊತ್ತಿರೋ ನಾಟಿ ಬಂದಿಂದ ಎಲ್ಲ ಯೂಸ್ ಮಾಡಿ. ಇದ್ರ ಬಗ್ಗೆ ಸರ್ಕಾರ ಲಸಿಕೆ ಕೊಟ್ಟಿದೆ, ಆದ್ರೂ ಕೆಲವೊಂದ್ ಕಡೆ ವಾಸಿ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಸರ್ ತಮ್ಮ ಇದ್ರ ಬಗ್ಗೆ ನಾನು ಏನಂತ ಹೇಳಿದ್ರೆ, ಇವತ್ತು ಕೆಲವರು ಎಷ್ಟೋ ಜನ LSD ವ್ಯಾಕ್ಸಿನ್ ಕಂಡಿಡಿದಿಲ್ಲ ಅದ್ರ ಬಗ್ಗೆ ಮಾತಾಡ್ತಾರೆ ಇವರು. ಸರ್ ಅದನ್ನ ಲಂಪಿಕ್ ಇಂದು ವ್ಯಾಕ್ಸಿನ್ ಕಂಡಿಡಿದಿಲ್ಲ. ಅದು ಕೊಡ್ತಾ ಇರೋದು ಗೋಟ್ ಪಾಕ್ಸ್ ಮೇಕೆಗೆ ಬರ್ತಿತ್ತಲ್ಲ, ಅದೇ ಇಂಜೆಕ್ಷನ್ ಕೊಡ್ತಾ ಇರೋದು. ಲಂಪಿಕ್ ಇನ್ನ ಕಂಡಿಡಿದೇ ಇಲ್ಲ ವ್ಯಾಕ್ಸಿನೇಷನ್, ಇವತ್ತು ಕಂಡಿಡಿದಿಲ್ಲ. ಹಾಕ್ಸಕ್ಕೆ ಸ್ವಲ್ಪ ಹಿಂದೆ ನೋಡ್ತಾರೆ, ಜ್ವರ ಬರುತ್ತೆ, ಆಮೇಲೆ FND ಫುಟ್ ಅಂಡ್ ಮೌತ್ ಡಿಸೀಸ್ ಅದನ್ನು ಅಷ್ಟೇ. ಜನ ಸ್ವಲ್ಪ ಹಾಕ್ಸಕ್ಕೆ ಹಿಂದೆ ಮುಂದೆ ನೋಡ್ತಾ ಇದಾರೆ. ದಯವಿಟ್ಟು ಹಾಕ್ಸ್ಕೊಳ್ಳಿ. ಇವತ್ತಿನಿರೋ ಇದಕ್ಕೆ ಸಿಚುಯೇಷನ್ಗೆ, ಇವತ್ತಿರೋ ಕಾಲಮಾನಕ್ಕೆ ನಾವು ಹಾಕೊಳ್ಳೇಬೇಕು. ವ್ಯಾಕ್ಸಿನ್ ಮಾತ್ರ ದಯವಿಟ್ಟು ಹಾಕ್ಸ್ಕೊಳ್ಳಿ. ಯಾರು ಹಿಂದೆ ವರ್ಷಕ್ಕೊಂದ್ಸಲ ಹಾಕ್ಲೇಬೇಕು. ಗೌರ್ಮೆಂಟ್ ಕಡೆಯಿಂದ ಅದೇನ್ ತೊಂದರೆ ಇಲ್ಲ, ಮಾಡ್ತಾ ಇರ್ತಾರೆ. ಅವ್ರು ಡಾಕ್ಟರ್ ಬಂದು ಜ್ವರ ಬರುತ್ತೆ ಒಂದಿನ, ಅದನ್ನ ತಡೆಯಕ್ಕೆ ವ್ಯಾಕ್ಸಿನೇಷನ್ ಏನಿಲ್ಲ, ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ ವ್ಯಾಕ್ಸಿನ್. ನಿಮ್ದೊಂದು ಎತ್ತು ಸ್ವಲ್ಪ ತುಂಬಾ ಹುಷಾರ್ ತಪ್ಪ. ನಮ್ದೊಂದು ಕರು ಸತ್ತೋಯ್ತು, 2-3 ಕರು ಸತ್ತೋಯ್ತು. ಒಂದ್ ಎತ್ತು ಫುಲ್ ಸೀರಿಯಸ್ ಆಗಿ ರೆಡಿ ಆಯ್ತು. ಎತ್ತು ಹುಷಾರಾಯ್ತು. ಅದು ಸ್ಟಾರ್ಟಿಂಗ್ ಅದು ಲಂಪಿ ಸ್ಕಿನ್ ಬಂತಲ್ಲ, ಅವಾಗ ಸ್ಟಾರ್ಟಿಂಗ್ ನಮ್ಗೆ ಗೊತ್ತಿರ್ಲಿಲ್ಲ. ಅದು ಆಮೇಲೆ ರೆಡಿ ಆಯ್ತು. ಎಷ್ಟು ತಿಂಗಳು ಅನುಭವಿಸ್ತಾ ನೋವು? ತುಂಬಾ ನೋವು ಅನುಭವಿಸ್ತಾ. ಆಮೇಲೆ ಇದಾಗಿಲ್ಲ, ಅಷ್ಟಕ್ಕೆ ಬಬ್ಬೆ ಬರ್ತಿತ್ತಲ್ಲ, ಆ ಮಚ್ಚೆ ಇದು ತಿರ್ಗಾ ಹೋಗೋದೇ ಲೈಫ್ ಲಾಂಗ್ ಹೋಗಲ್ಲ. ಅದು ಹೋಗಲ್ಲ. ಅದಕ್ಕೊಂದು ಇದು. ರೈತರಿಗೆಲ್ಲ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ರೈತರಿಗೆ ಅಂದ್ರೆ ಕರೆಕ್ಟ್ ಆಗಿ ವ್ಯಾಕ್ಸಿನೇಷನ್ ಮಾಡಿಸಿರ್ಬೇಕು. ಕರೆಕ್ಟ್ ಆಗಿ ಅದು ವ್ಯಾಕ್ಸಿನೇಷನ್ ಮಾಡಿಸ್ತಾರೆ ಅವರೇ. ಆಗ ಗೌರ್ಮೆಂಟ್ ಕಡೆಯಿಂದ ಒಂದು ವ್ಯಾಕ್ಸಿನ್ ಮಾಡ್ತಾರೆ, ಅದು ಕರೆಕ್ಟ್ ಆಗಿ ನೋಡ್ಕೊಂಡು ಮಾಡಿಸ್ಕೊಬೇಕು. ಕೈ ಬದಲಾವಣೆ ಆಗ್ತಾ ಇರ್ತವೆ ಕೆಲವು. ದಯವಿಟ್ಟು ಹೇಳ್ರಿ, ನಾವು ಹಾಕ್ಸಿದೀವಿ ಅಂತ 2 ಸತಿ ಹಾಕ್ಸೋದು, ಜ್ವರ ಬರ್ಸೋದು. ದಯವಿಟ್ಟು ಅದೊಂದು ಮಾತು ಹೇಳ್ರಿ, ನಾವ್ ಹಾಕ್ಸಿದೀವಿ ಇಲ್ಲ ನೀವು ಹಾಕ್ಸ್ಕೊಳ್ಳಿ ಸ್ವಾಮಿ, ನಾವ್ ಹಾಕ್ಸಿಲ್ಲ. ಯಾರೇ ಆದ್ರೂ ಒಂದೊಂದು ಕೇಳ್ರಿ, ಹಾಕ್ಸಿದೀರಾ, ವ್ಯಾಕ್ಸಿನೇಷನ್ ಹಾಕ್ಸಿದೀರಾ, ಲಂಪಿ ಸ್ಕಿನ್ ಹಾಕ್ಸಿದೀರಾ, ಇಲ್ಲ FND ಹಾಕ್ಸಿದೀರಾ, ಅದನ್ನೆಲ್ಲ ಕೇಳ್ರಿ. ಸರ್ ಬಹಳಷ್ಟು ಮಾಹಿತಿ ಕೊಟ್ಟಿದ್ದೀರಾ ಇಬ್ರು. ಧನ್ಯವಾದಗಳು ಸರ್. ಥ್ಯಾಂಕ್ ಯು.